ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಯೋಚನೆ ಮಾಡಬೇಡಿ, ಮಾವ ಹೇಳಿದ್ರಲ್ಲ ಎಲ್ಲ ಸರಿ ಹೋಗುತ್ತೆ. ಇವತ್ತು ಮೊದಲನೇ ಸಲ ನಾನು ನಿಮಗೆ ಊಟ ಬಡಿಸ್ತಾ ಇರೋದು ರೀ. ರೀ ಅಂತ ನಿನಗೆ ಕಣ ಮಗನೇ ಹೇಳ್ತಾ ಇರೋದು. ಅವ್ರು ರೀ ಅಂತ ಕರೆದ್ರೆ ಸಂಗೀತ ಕೇಳ್ದಂಗೆ ಅನಿಸ್ತಿದೆ. ನನಗೆ ಯಾರು ಆ ಥರ ಕರೆಯೋದೇ ಬೇಡಪ್ಪ. ಯಾಕೋ ಹಾಗಂತೀಯ ಮಗನೇ? ಈ ಕಾಲದಲ್ಲಿ ಹೆಂಡತಿರಿಂದ ರೀ ಅಂತ ಕರೆಸ್ಕೊಳ್ಳೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಈಗಿನವರೆಲ್ಲ ಹೋಗೋ ಬಾರೋ ಅಂತ ಕರೀತಾರೆ. ಅಂಥದ್ರಲ್ಲಿ ರೀ ಏನು ಅಂದ್ರೆ ಅಂತ ಕರೆದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವೋ ನಮ್ಮ ಮಗನೇ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪರವಾಗಿಲ್ಲ ಬಿಡಿ ಮಾವ, ಅವ್ರಿಗೆ ನನ್ನ ಮೇಲೆ ಕೋಪ ಅನ್ಸುತ್ತೆ. ಆಯ್ತು ರೀ, ನೀವು ಊಟ ಮಾಡಿ, ಕೋಪ ಮಾಡ್ಕೋಬೇಡಿ. ಮಗನೇ, ದೊಡ್ಡ ಮನೆ ಮಹಾರಾಣಿ ಊಟ ಬಡಿಸ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಪುಣ್ಯ ಕಣೋ. ತಿನ್ನು ತಿನ್ನು. ನನಗೆ ಬೇಡಪ್ಪ. ಹಾಗೆಲ್ಲ ಅನ್ಬೇಡ ಕಣೋ. ನನ್ನ ಮಾತಿಗೆ ಮರ್ಯಾದೆ ಕೊಡದೇ ಇದ್ರು ತಟ್ಟೆಲಿರೋ ಅನ್ನಕ್ಕಾದ್ರೂ ಮರ್ಯಾದೆ ಕೊಡಪ್ಪ. ತೋಳಿ ತೋಳಿ ನೀರು ಕೊಡಿ. ತಿನ್ಬೇಕು ತಾನೆ. ಕೋಪದಲ್ಲಿ ತಿನ್ನಕ್ ಹೋದ್ರೆ ಹೀಗೆ ಆಗೋದು. ಕೊಡಿ ಇಲ್ಲಿ, ನಾನೇ ತಿನ್ನಿಸ್ತೀನಿ. ಇದೆಲ್ಲ ಬೇಕಾ? ನಾನು ಊಟ ಮಾಡಲ್ಲ ಅಂತ ಹೇಳ್ದೆ ತಾನೆ. ಬೇಕಿತ್ತು ಮಗನೇ, ಬೇಕಿತ್ತು. ಜೀವನದಲ್ಲಿ ಏನೇನೆಲ್ಲ ನೋಡ್ದ ನಾನು. ಇದೆಲ್ಲ ಯಾವ ಲೆಕ್ಕನಪ್ಪ? ಅವ್ರು ಬಡಿಸಿದ್ದೆಲ್ಲ ತಿಂತೀಯ, ಆದ್ರೆ ಅವ್ರು ತಿನ್ಸಕ್ ಬಂದ್ರೆ ತಿನ್ನಲ್ವಾ ನೀನು? ಮೇಡಮ್, ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮನೆಯವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಇಲ್ಲಿ ನೆಮ್ಮದಿಯಾಗಿ ಒಂದು ತುತ್ತು ಅನ್ನನೂ ತಿನ್ನಕ್ಕಾಗಲ್ಲ. ಏ ಸುಬ್ಬು, ನಮ್ಮ ಜೀವನಕ್ಕೆ ನೆಮ್ಮದಿಯಾಗಿ ಮನೆಗೆ ಒಂದು ತನ್ನ ತಿನ್ನಕ್ಕಾಗಲ್ಲ. ಏನ್ ಕರ್ಮ ಮಾಡಿದೀವೋ? ಮೇಡಮ್, ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮನೆಯವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಇಲ್ಲಿ ನೆಮ್ಮದಿಯಾಗಿ ಒಂದು ತುತ್ತು ಅನ್ನನೂ ತಿನ್ನಕ್ಕಾಗಲ್ಲ. ಮಾವ ಹೇಳಿದ್ ನಿಜ. ನಾನು ನಮ್ಮ ಅಮ್ಮನ ಹಾಗೆ ಆಗ್ಬೇಕು. ಅಮ್ಮ ನನ್ನ ಕನಸಲ್ಲಿ ಬಂದು ಹೇಳಿದ್ದೆ. ನನ್ನ ಧೈರ್ಯದಲ್ಲಿ, ನನ್ನ ಗುಣದಲ್ಲಿ, ನನ್ನ ಛಲದಲ್ಲಿ ಯಾವಾಗಲೂ ಅಮ್ಮ ಇರ್ತಾರೆ. ನಾನು ಸೋಲ್ಬಾರ್ದು, ನಾನು ಗೆಲ್ಲಬೇಕು. ಮನೆಯವ್ರ ಎಲ್ಲರ ಪ್ರೀತಿನೂ ನಾನು ಗೆಲ್ಲಬೇಕು. ನನ್ನಿಂದ ಮನೆಯವ್ರಿಗಾಗಿರೋ ನೋವುಗಳನ್ನೆಲ್ಲ ನಾನೇ ದೂರ ಮಾಡಬೇಕು. ಅದಕ್ಕೆ ಮೊದಲನೇ ಹೆಜ್ಜೆ ವರ ಮತ್ತೆ ವರದನ್ ಮದುವೆ. ಇಂದ್ರಮ್ಮ ವರ್ಧನ್ ಮದುವೆ ಮಾಡಕ್ ಮುಂಚೆನೆ ನಾನು ವರಲಕ್ಷ್ಮಿ ಹಾಗೂ ವರ್ಧನ್ ಮದುವೆ ಮಾಡಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.